ಸೊ ಲಮಾಸ್ ಅನ್ನೋದು ಒಂದು ಇಟ್ ಈಸ್ ನಾರ್ಮಲ್ ಡೆಲಿವರಿಗೆ ಪ್ರಿಪ್ರೇಷನ್ ಕ್ಲಾಸಸ್ ಇದ್ದ ಹಾಗೆ. ಅಂದರೆ ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಅವ್ರ ಪಾರ್ಟ್ನರ್ ಜೊತೆ ಅಂದರೆ ಅವ್ರ ಗಂಡನ ಜೊತೆ ಕ್ಲಾಸ್ ಹೇಳ್ಕೊಡ್ಲಾಗತ್ತೆ, ಹೇಗೆ ಪ್ರಿಪೇರ್ ಆಗಬೇಕು. ಈಗ ನಾರ್ಮಲ್ ಡೆಲಿವರಿ ಅಂದರೆ ಹಿಂಗೆ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಹಿಂಗೆ ಮಗು ಎತ್ಕೊಂಡು ಹೋಗ್ಬಿಡ್ತೀವಿ ಅಂತಲ್ಲ. ಸೊ ಹೇಗಿರುತ್ತೆ ಪೇನು, ಇವಾಗ ನೋಡಿ ನಾರ್ಮಲ್ ಡೆಲಿವರಿ ಅಂದರೆ ಸರಿ ಸುಮಾರು ಫಸ್ಟ್ ಟೈಮ್ ಮಹಿಳೆ ಹೆರಿಗೆ ಆಗ್ತಾ ಇದ್ರೆ 18ರಿಂದ 24 ತಾಸುಗಳು ಹಿಡಿಬೋದು. ಆಲ್ರೆಡಿ ಒಂದ್ಸಲ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಿದೆ, ಎರಡನೇ ಸಲ ಅಂದರೆ ಸುಮಾರಾಗಿ ಒಂದು 10ರಿಂದ 14 ತಾಸು 18 ತಾಸು ಹಿಡಿಬೋದು ನಾರ್ಮಲ್ ಡೆಲಿವರಿಗೆ. ಅದು ಅವ್ರಿಗೆ ಗೊತ್ತಿರಬೇಕು. ಮತ್ತು ಏನೇನು ಪ್ರಾಬ್ಲಮ್ಸ್ ಬಂದರೆ ಆಸ್ಪತ್ರೆಗೆ ಬರಬೇಕು. ಇವಾಗ ಹೊಟ್ಟೆ ನೋವು ಬಂದರೆ, ನೀರು ಹೋದರೆ, ರಕ್ತ ಹೋದರೆ, ಇದನ್ನು ನಾವು ಸುಮಾರು 5 ತಿಂಗಳು ಗರ್ಭಿಣಿಯರಿಗಿಂದ ಹೇಳಕ್ಕೆ ಶುರು ಮಾಡ್ತೀವಿ. ಈ ಥರ ಎಲ್ಲ ಎಮರ್ಜೆನ್ಸಿ ಸಿಂಪ್ಟಮ್ಸ್ ಇದ್ದರೆ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಈ ಲಮಾಸ್ ಕ್ಲಾಸಸ್ಸಲ್ಲಿ ನಾವು ಆಗಲೇ ಡಿಸ್ಕಸ್ ಮಾಡ್ದಂಗೆ ಬರೀ ಹೆರಿಗೆ ಆಗ್ತಿರೋ ತಾಯಿಗಲ್ಲ, ಇವಾಗ ಅವ್ರ ಪಾರ್ಟ್ನರ್ ಅಂದರೆ ಅವ್ರ ಗಂಡಂಗೂ ಕರೆದ್ಬಿಟ್ಟು ಒಟ್ಟಿಗೆ ಕ್ಲಾಸ್ ಹೇಳ್ಕೊಡ್ತೀವಿ, ಹೇಗೆ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಒಂದು ಮೈಂಡ್ ಸೆಟ್ ಇರಬೇಕು, ಹೌದು ನನ್ನ ಹೆರಿಗೆಗೆ ಆಲ್ಮೋಸ್ಟ್ 18ರಿಂದ 24 ತಾಸುಗಳು ಹಿಡಿಬೋದು ಅಂತ. ಮತ್ತು ಪ್ರಿಪ್ರೇಟರಿ ಎಕ್ಸಸೈಸಸ್ ಮಾಡಬೇಕು. ಹೇಗೆ ಫಿಸಿಕಲ್ ಎಕ್ಸಸೈಸಸ್ ಮತ್ತು ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಇವು ಉಸಿರಾಟದ ಕ್ರಿಯೆ. ತಾಯಿ ಕೊನೆಯ ಹಂತದಲ್ಲಿ ಮಗುನ ಪುಷ್ ಮಾಡಬೇಕಂದ್ರೆ ಪೂರ್ತಿ ಉಸಿರಿಡ್ಕೊಂಡು ಜೋರಾಗಿ ಮುಕ್ಕಬೇಕು, ಅಂದರೆ ಫುಲ್ ತಿಣುಕಬೇಕಾಗತ್ತೆ. ಸೊ ಅದಕ್ಕೆ ಯಾವ ಥರ ಬ್ರೆತ್ ಒಳಗಡೆ ಉಸಿರು ಎಳ್ಕೋಬೇಕು, ಒಳಗಡೆ ಯಾವ ಥರ ಅದನ್ನ ಇಟ್ಕೋಬೇಕು, ಹೆಂಗೆ ಪುಷ್ ಮಾಡಬೇಕು, ಅದನ್ನೆಲ್ಲ ಕೋಚಿಂಗ್ ಕೊಡಲಾಗುತ್ತೆ. ಈಗ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಪ್ರಾಣಾಯಾಮ ಅಂತ ಹೇಳ್ಬೋದು. ಬಟ್ ಆ ಪ್ರಾಣಾಯಾಮನೇ ಯಾವ ಥರ ನಾವು ಬರ್ದಿಂಗ್ ಪ್ರೊಸೆಸ್ಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಲಮಾಸ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ಲಾಗುತ್ತೆ. ಸಿಂಪಲ್ಲಾಗಿ ಮೈಂಡ್ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಮೆಡಿಟೇಷನಿಂದ ಇಟ್ಕೊಂಡು ಅಂತರ್ಕುಂಭಕ ಬಾಹಿರ್ಕುಂಭಕ ಅದನ್ನು ಹೇಗೆ ಪುಷ್ ಮಾಡಬೇಕು. ಸೊ 1:3 ಅಂತೆಲ್ಲ ಟೆಕ್ನಿಕ್ಸ್ ಇರುತ್ತೆ. ಸೊ ಎಷ್ಟು ಸಲ ಉಸಿರು ಒಳಗೆ ತೊಗೋಬೇಕು, ಹೇಗೆ ಬಿಡಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ಲಾಗತ್ತೆ. ಮತ್ತು ಇವಾಗ ಪಾರ್ಟ್ನರ್ ಅಂದರೆ ಅವ್ರ ಗಂಡ ಅವ್ರ ಜೊತೆಗೆ ಹೇಗಿರಬೇಕು, ಅವ್ರಿಗೆ ಯಾವ ಥರ ಸಹಕರಿಸಬೇಕು. ಈಗ ಕೆಲವೊಂದು ಅದರಲ್ಲಿ ಬೆನ್ ಮಸಾಜ್ ಮಾಡೋದಿರುತ್ತೆ. ಮತ್ತು ಈಗ ಹೆರಿಗೆ ಆಗೋ ತಾಯಿ ಒಂದಿಷ್ಟು ಬಾಲ್ಸ್ ಇರುತ್ತೆ, ಬಾಲ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಆ ಬಾಲ್ ಮೇಲೆ ಕೂತು ಮಾಡೋವಾಗ ಪ್ರತಿ ಸಲ ಇವಾಗ ಇನ್ಸ್ಟ್ರಕ್ಟರ್ ಇಲ್ಲ ಅಥವಾ ಡಾಕ್ಟರ್ಸ್ ಇಲ್ಲ ಆದರೆ ಇವಾಗ ಅವ್ರ ಹಸ್ಬೆಂಡೇ ಹೇಳ್ಕೊಡ್ಬೋದು. ಅವರಿಗೆ ಜಸ್ಟ್ ಕೈ ಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು, ಅವ್ರ ಬ್ಯಾಕ್ ಮಸಾಜ್ಗೆ ಹೆಲ್ಪ್ ಮಾಡ್ಬೋದು. ಸೊ ಆ ಥರ ಎಲ್ಲ ಮಾಡೋದ್ರಿಂದ ಇವಾಗ ಹೆರಿಗೆ ಆಗ್ತಕ್ಕಂಥ ಮಹಿಳೆ ಕೂಡ ತುಂಬ ಕಂಫರ್ಟಬಲ್ ಆಗಿರ್ತಾಳೆ. ಮತ್ತು ಅವಳು ಕೂಡ ಇವಾಗ ಪೇನ್ ಟಾಲರೆನ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಹತ್ರ ಪೇನ್ಲೆಸ್ ಡೆಲಿವರಿಗಂತ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತೆಲ್ಲ ಇದೆ. ಸೊ ಅದನ್ನೆಲ್ಲ ತೊಗೊಳ್ಳೋದು ಕೂಡ ನಾವು ಡಿಲೇ ಮಾಡ್ಬೋದು. ನ್ಯಾಚುರಲಿ ಇವಾಗ ನಮ್ಗೆ ಗೊತ್ತಿದ್ರೆ ಹೌದು ಹೆರಿಗೆಯಲ್ಲಿ ಇಷ್ಟು ಲೆವೆಲಿಗೆ ಪೇನ್ ಆಗ್ಬೋದು ಅಂತ ನಾವು ಆಲ್ರೆಡಿ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಸೊ ಆ ಪ್ರೊಸೆಸ್ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಆ ಥರ ಎಲ್ಲ ಪ್ರೆಗ್ನೆನ್ಸಿಲಿ ಮಾಡಿದ ಬಾಲ್ ಎಕ್ಸಸೈಸಸ್ನೇ ನಾವು ಹೆರಿಗೆ ಟೈಮಲ್ಲಿ ಕೂಡ ಅದೇ ಥರ ಆ ಪ್ರೆಗ್ನೆನ್ಸಿ ಬಾಲ್ ಕೊಟ್ಬಿಟ್ಟು ಎಕ್ಸಸೈಸ್ ಮಾಡಿ. ಮತ್ತು ಕೆಲವೊಂದು ಪೊಸಿಷನ್ಸ್ ಇರುತ್ತೆ. ಇವಾಗ ಸ್ಕ್ವಾಟ್ಸ್ ಪೊಸಿಷನ್ ಇರ್ಬೋದು ಅಥವಾ ಬಟರ್ಫ್ಲೈ ಪೊಸಿಷನ್ಸ್ ಇರ್ಬೋದು, ಕ್ಯಾಟ್ ಆ್ಯಂಡ್ ಕ್ಯಾಮಲ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಹೆರಿಗೆ ಪ್ರಕ್ರಿಯೆ ಬಂದು ತುಂಬ ಸುಲಭವಾಗುತ್ತೆ. ಸೊ ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗಿರುವಾಗ ಹೆರಿಗೆ ಅನ್ನೋದು ಕೂಡ ತುಂಬ ಸುಂದರವಾದ ಕ್ಷಣ ಆಗಿಬಿಡುತ್ತೆ. ಅದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಅನ್ನಿಸಲ್ಲ, ಪೇನ್ ವಿತ್ ಅ ಪ್ಲೆಷರ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಬಿಕಮ್ ಮೋರ್ ಲೈಕ್ ಅ ಪ್ಲೆಷರಬಲ್ ಇವೆಂಟ್ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.